ಇಷ್ಟು ದಿನದಿಂದ ಎಸಿತಿರೋ ಹೀರೆಕಾಯಿ ಸಿಪ್ಪೆನ ಬಳಸ್ಕೊಂಡು ಇವತ್ತು ಚಟ್ನಿನ ಮಾಡ್ತಾ ಇದ್ದೀನಿ. ಏನೆಲ್ಲ ಬೇಕಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಹೀರೆಕಾಯಿ ಚಟ್ನಿಗೆ ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಕಡಲೆಬೇಳೆ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಹೀರೆಕಾಯಿ ಸಿಪ್ಪೆ ಬೇಕಾಗುತ್ತೆ. ಸೊ ಮೊದಲಿಗೆ ನಾವು ಪ್ಯಾನ್ ಹೀಟ್ ಆದಮೇಲೆ ಕಡಲೆಬೇಳೆನ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಬಾಡಿಸ್ಕೋಬೇಕು. ಅದರಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೇಕು. ನಾನಲ್ಲಿ ತೋರಿಸಿರೋದು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಿಜವಾಗ್ಲೂ ಶೇಂಗಾ ಚಟ್ನಿ ಎಷ್ಟು ಟೇಸ್ಟ್ ಇರುತ್ತಲ್ಲ ಅದಕ್ಕೂ ಡಬಲ್ ಟೇಸ್ಟ್ ಇರುತ್ತೆ ಇದು. ಸೊ ಇದರಲ್ಲೇ ಒಂದಿಷ್ಟು ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಇದು ಒಂದು ಅರ್ಧ kg ಹೀರೆಕಾಯಿ ಇತ್ತು. ಸೊ ಅದ್ರ ಸಿಪ್ಪೆ ತೆಗೆದು ಅಳತೆಗೆ ನಾನು ಮಾಡ್ತಾ ಇರೋದು. ಜಸ್ಟ್ ಒಂದ್ಸರಿ ಟ್ರೈ ಮಾಡಿ ಪುನಃ ಬಂದು ಈ ವಿಡಿಯೋಗೆ ಕಮೆಂಟ್ ಮಾಡಿ ಎಷ್ಟು ಟೇಸ್ಟಿಯಾಗಿತ್ತು ಅಂತ ಹೇಳಿಬಿಟ್ಟು. ರೊಟ್ಟಿ ಚಪಾತಿ ಜೊತೆ ಅಂದರೂ ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ಯಾರೆಲ್ಲ ಡೈಟಿಂಗ್ ಮಾಡ್ತಿರ್ತಾರಲ್ಲ ಅವ್ರಿಗಂತೂ ಹೇಳಿ ಮಾಡಿಸಿರೋದು. ಸೊ ಹೀರೆಕಾಯಿ ಸಿಪ್ಪೆ ಮತ್ತು ಹುಣಸೆ ಹಣ್ಣು ಹಾಕ್ಕೋಬೇಕು. ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದ್ಸರಿ ಏನಾದರೂ ಈ ಚಟ್ನಿ ತಿಂದರೆ ಫಿದಾಗಿ ಹೋಗ್ತೀರಾ, ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕಿದು. ಒಂದು 10 ನಿಮಿಷ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಯಾವುದೋ ರೀಸೆಂಟ್ಲಿ ಒಂದು ಫ್ಯಾಮಿಲಿ ಇವೆಂಟಲ್ಲಿ ಚಟ್ನಿನ ತಿಂದೆ. ಇದೆಂಥ ಚಟ್ನಿ ಅಂತ ಮತ್ತೆ ಮತ್ತೆ ರಿಪೀಟೆಡ್ಲಿ ಟೇಸ್ಟ್ ಮಾಡಿದ್ರೆ ಅದು ನಮ್ಮ ಅತ್ತೆ ಹೇಳಿದ್ರು ಇದು ಹೀರೆಕಾಯಿ ಸಿಪ್ಪೆ ಚಟ್ನಿ ಅಂತ ಹೇಳ್ಬಿಟ್ಟು. ಸೊ ಹೌದಾ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಹೇಳಿಕೊಟ್ರು ಈ ಥರ ಮಾಡಬೇಕು ಅಂತ. ಹಾಗಾಗಿ ಮಾಡ್ತಾಯಿದ್ದೀನಿ. ಸೈಡಿಗೆ ಜೋಳದ ರೊಟ್ಟಿ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಮಿಕ್ಸಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಬೇಕು. ಅಷ್ಟರಲ್ಲೇ ರೊಟ್ಟಿನ ಕೂಡ ಮಾಡ್ಕೊಂಡು ಬಿಡೋಣ. ನಮ್ಮನೇಲಿ ಜೋಳದ ರೊಟ್ಟೆ ಸಹಜವಾಗಿ ನೈಟ್ ಡಿನ್ನರ್ಗೆ ಮಾಡ್ಕೊತೀವಿ. ಎಲ್ಲರೂ ಮನೇಲಿ ಇರ್ತಾರಲ್ಲ, ಸೊ ಹಾಗಾಗಿ ನೈಟು ಎವ್ರಿ ಡೇ ಜೋಳದ ರೊಟ್ಟಿನ ಮಾಡ್ತೀವಿ. ಕೆಲವೊಂದು ಸರಿ ಪೂಜೆ ಏನಾದರೂ ಇದ್ದರೆ, ಅಮಾವಾಸ್ಯೆ ಇದ್ದರೆ ಮಾಡಲ್ಲ. ಸೊ ನಿಮಗೂ ಕೂಡ ಜೋಳದ ರೊಟ್ಟೆ ಮಾಡೋಕ್ಕೆ ಬರುತ್ತಾ ಇಲ್ವೋ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಆಯಿತಾ. ಸೊ ಇದನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಮಿಕ್ಸಿನ ಮಾಡ್ಕೋಬೇಕಾಗತ್ತೆ. ಸೊ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅಮ್ಮ ತುಂಬ ಎಕ್ಸೈಟೆಡು ಹೇಗಾಗುತ್ತೋ ಏನೋ ಅಂಥೇಳಿ. ಸೊ ತರ್ತರಿಯಾಗುತ್ತೆ ಎಷ್ಟು ಸಲ ಮಿಕ್ಸಿ ಮಾಡಿದ್ರೂ. ಸ್ವಲ್ಪ ಡ್ರಾಪ್ ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡಬೇಕು, ಚೆನ್ನಾಗಾಗುತ್ತೆ. ಸೊ ಇಲ್ಲಿ ಸೈಡಿಗೆ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ, ಅಮ್ಮ ಮಿಕ್ಸಿ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ ಮಿಕ್ಸಿ ಮಾಡಲಿಕ್ಕೆ. ಸೊ ಅದು ಹೇಗಾಗುತ್ತೆ ಅಂತ ತೋರಿಸ್ತೀನಿ. ಈ ಥರ ತರಿಯಾಗಿರುತ್ತೆ ಇದು. ಸೊ ಮತ್ತೆ ಚೂರೇ ವಾಟರ್ ಆ್ಯಡ್ ಮಾಡಿಕೊಂಡು ಸ್ಪೂನಿಂದ ಮಿಕ್ಸ್ ಮಾಡ್ಕೊತ ಮಿಕ್ಸಿ ಮಾಡಬೇಕು. ಅದಾದಮೇಲೆ ಈ ಥರ ನುಣ್ಣಗಾಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಮ್ಮಮ್ಮನ ಬೆಲೆ ಕೇಳೋಣ ಹೇಗಿತ್ತು ಅಂತ. ಅಮ್ಮ ಚಟ್ನಿ ಹೇಗಾಗಿದೆ? ಚಟ್ನಿ ಸೂಪರ್. ಸೊ ಇವಾಗ ನಾನು ಊಟ ಮಾಡಲಿಕ್ಕೆ ಚಟ್ನಿ ಮತ್ತು ರೊಟ್ಟಿನ ಬಡಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತರೂ. ನೀವು ಕೂಡ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಮತ್ತಷ್ಟು ಇದೇ ಥರ ವೀಡಿಯೋಸ್ಗೆ ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ. ಬಾಯ್.